ನಮಸ್ಕಾರ ಎಲ್ಲರಿಗೂ. ವಿಡಿಯೋ ಚಲೋ ಐತಿ ಅಂತೀರಿ, ಇಷ್ಟ ಆಗತೈತೆ ರೀ, ಸೂಪರ್ ಅಂತೇಳಿ ಕಮೆಂಟ್ ಮಾಡ್ತೀರಿ. ಆದರೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ಕೋತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನೂ ಪೇ ಮಾಡಬೇಕಾಗಿಲ್ಲ, ₹1 ನಿಮ್ಮದು ಹೋಗೋದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ವಿಡಿಯೋ ಹೆಂಗೈತಿ ಅಂಥೇಳಿ ಖಂಡಿತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ, ಅಂದ್ರೆ ನಮ್ಗೆ ವಿಡಿಯೋ ಹೆಂಗೈತಿ ಅಂಥೇಳಿ ಗೊತ್ತಾಗ್ತೈತಿ. ಶಾಂತಕ ಬಾರ. ದೊಡ್ಡವ ಚಾತನ. ಹ್ಞೂನಪ್ಪ, ಚಾ ಆತ್ ನೋಡಿ. ಹೊಲ್ಕೊಂಡಿದ್ದೆ? ಹ್ಞೂ, ಹೊಲಕೊಂಟಿತ್ತು ದೊಡ್ಡ. ಈಗ ನಷ್ಟ ಆತ, ಹೊಲಕೊಂಟಿತ್ತು ನೋಡು. ಅವ ಅವವೇ ಓ ದೊಡ್ಡ ಬಂದಾನ. ಬಾರ ದೊಡ್ಡ ಕುಂಡ್ರಿಪ್ಪ. ಹ್ಞೂನ್ವ. ಅಲ್ಲ ಪೂಜಾ, ಬಂದು ಇಷ್ಟು ದಿನ ಆತ್ಲೆ ನಮ್ಮ ಮನೆಗೆ ಬಂದಿಲ್ಲಲ್ಲ, ಅದಕ್ಕೆ ನಾಷ್ಟಾಕ ನನ್ನ ಸೊಸಿ ದೋಸೆ ಮಾಡ್ಯಾಳ. ನಾಷ್ಟಾಕ ನೀನು ನಿನ್ನ ಮಗಳು ನಮ್ಮ ಮನೆಗೆ ಬಂದ್ಬಿಡ್ರಂಗ. ಅಲ್ಲ ಶಾಂತಕ, ನನ್ನ ಮಗಳು ನಾಷ್ಟ ಕರೆಯಕತ್ತಿ ದೋಸೆ ಮಾಡಿ ಅಂತೇಳಿ ನಾವೇನ್ ಮಾಡಿದ್ವು ನಿನಗೆ ಅಂತದ್ದು? ಅಯ್ಯ ಅಲ್ಲ ಗಿರ್ಜಿ, ನೀನು ಇದನ್ನ ಕೊಟ್ಟು ಕರಿಬೇಕಲ್ಲ, ಕುಂಕುಮ ಅರಿಶಿನ ಹಚ್ಚಿ. ಅಲ್ಲ ನನ್ನ ಮನೆಯಲ್ಲಿ ಬೇರೆ ಅಲ್ಲ, ನಿನ್ನ ಮನೆ ಬೇರೆ ಅಲ್ಲ. ನಾವೆಂದ್ರ ನೀ ನನ್ನ ಮನೆಗೆ ನಾಷ್ಟಾಗ ಬಾ, ನನ್ನ ಮನೆಗೆ ಚಾ ಕುಡಿಯಕ್ಕೆ ಬಾ, ನನ್ನ ಮನೆಗೆ ಊಟ ಬಾ ಅಂದ್ರೆ ಕರಿತೇವೆ. ನಿನ್ಗೆ ಹಸುವಾತು ನಿನ್ನ ಮನೆಗೆ ನಾ ತಿಂತೇನೆ, ನನಗೆ ಹಸುವಾತು ನನಗೆ ಬೇಕಾಗಿದ್ದು ನನ್ನ ಮನೆಗೆ ನೀ ತಿಂತಿ. ಅದೇನಿಲ್ಲ ಹೊಸದಾಗಿ ನಿನ್ ಕರಿಬೇಕು ನಾನು ಕರಿಬೇಕು ಅಂತೇಳಿ. ಅಯ್ಯ ಸಿಟ್ಟಾಗ ಬಿಡ ಶಾಂತಕ, ಹಂಗ ಹೇಳಿ ಹೋಗಿ ಬರೋಗ. ಪೂಜಾ ದೊಡ್ಡ ನಾಷ್ಟ ಕರೆಯಕ್ಕೆ ಬಂದಾಳ, ಹೋಗಿ ಬರೋಗ. ಹ್ಞೂ ದೊಡ್ಡವ ಬರ್ತೇನೆ. ಮೊನ್ನೆ ಬರ್ಬೇಕಂತಿದ್ದೆ, ಆದ್ರೆ ಆಗಿದ್ದೇ ಇಲ್ಲ. ಈ ತಮ್ಮನಿಗೆ ಹ್ಯಾಂಡ್ ನೋಡಕ್ಕೆ ಅದಿದ್ದಂತ ಹೋದ್ವಲ್ಲ, ಹಿಂಗಾಗಿ ಆಗಿದ್ದಿಲ್ಲ. ಬರ್ತೇನೆ ತಗೋ. ನಾಷ್ಟಕ್ಕೆ ಪೂಜಾನ್ ಕರ್ಕೊಂಡಿದ್ದ, ಅಮ್ಮನ ಕರ್ಕೊಂಡೇ ಬರ್ತೇನೆ. ಎಲ್ಲ ಹೇಳಕ್ಕೆ ಅಮ್ಮ? ನಾನು ನಿಲ್ಲದೇನಿ. ಓ ಇಲ್ಲದ್ಯಾ? ಅಮ್ಮ ದೊಡ್ಡವ ನಾಷ್ಟ ಕರೆಯಕ್ಕೆ ಬಂದಂತವ್ರ ಮನೆಗೆ ಹೋಗಿ ಬರೋಗ. ಏನು ಮಾಡ್ರಿ? ಜಾಸ್ತಿ ಮಾಡಿ ನೀವೇ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಜಾಸ್ತಿ ಮಾಡಿ ಬಾ. ಹೌದಾ, ಸರಿ ಅಜ್ಜಿ ಬರ್ತೀನಿ. ಅನ್ನಂಗ ಗಿರ್ಜಿ, ಏನಾಯ್ತು ಮೊನ್ನೆ ಹೆಣ್ಣು ನೋಡಕ್ ಹೋಗಿದ್ದು? ಅಲ್ಲ ಶಾಂತಕ್ಕ, ನಮ್ದೇನಿಲ್ವಾ, ನಮ್ಮ ತಮ್ಮ ನಿನ್ ಮನ್ಸಿಗೆ ಬಂದ್ರ ನನಗೇನು ಮನ್ಸಿಗೆ ಐತಿ. ಹುಡುಗಿ ಮಣ್ತನ ಎಲ್ಲ ಸಂಪನ್ನ ಐತಿ, ಅದ್ರಾಗ ನಿನಗೆ ಗೊತ್ತಿರೋದು ಹುಡುಗಿ ಬೇರೆ ಮಣ್ತನ ಬೇರೆ. ಬೇರೆ ಕಡೆ ಎಲ್ಲರ ಆಗಿದ್ರ ಕೇಳ್ಬೇಕಿತ್ತ ಹೆಂಗಪ್ಪ ಹುಡುಗಿ ಹಂಗ ಅಂಥೇಳಿ. ನಿಮ್ಮ ಕಳ್ಳು ಬಳ್ಳ ಅಂತಾದ್ರೂ ಅದೊಂಥರ ಚಿಂತೆ ಇಲ್ಲ ನನಗೆ. ನೋಡು ನನಗಂತೂ ಮನ್ಸಿಗೆ ಐತಪ್ಪ. ತಮ್ಮನಿ ನಿನ್ನ ಮನ್ಸು ಹೇಳು. ಅಲ್ಲ ಅವ್ರ ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿದ್ರ, ಏನು ಹೆಣ್ಣು ನೋಡಿ ಹೋದ್ರಿ, ಏನು ಹೇಳೇ ಇಲ್ಲ ಅಂಥೇಳಿ. ಅದಕ್ಕೆ ಒಂದು ಮಾತು ಗಿರ್ಜನ್ ಕೇರಾತ ಅಂತ ಬನ್ನಿ. ತಮ್ಮನಿ ಹೆಂಗಪ್ಪ ನೋಡು, ನಿಮ್ಮವ್ವ ಅಂತೂ ನಿನ್ನ ಮ್ಯಾಲೆ ಹೇಳಿಬಿಟ್ಟಾಳ. ನೀ ಹೆಂಗಂತೀಯ ಹಂಗೆ. ನೀ ಹ್ಞೂ ಅಂತಂದ್ರೆ ಮುಂದುವರಿನ, ಇಲ್ಲಪ್ಪ ಅಂತಂದ್ರೆ ಮತ್ತೆ ಬೇರೆ ನೋಡೋಣ ಹೆಂಗೆ. ಅಲ್ಲ ದೊಡ್ಡವ, ಇದ್ರೊಳಗೆ ಏನೈತಿ ನೋಡ್ರಿ. ನಾನಂತೂ ನನ್ನ ಮದುವೆ ವಿಚಾರನ ಸಂಪೂರ್ಣವಾಗಿ ನಿಮ್ಮ ಮೇಲೆ ಹಾಕಿದ್ನಿ ನೋಡ್ರಿ. ನಿಮಗೆ ಎಂಥ ಸೊಸಿ ಮನ್ಸಿಗೆ ಬರ್ತಾಳೋ, ನಿಮ್ಮ ಮನ್ಸಿಗೆ ಬರುವಂಥ ಹುಡುಗಿನ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ ಅಂತ ಹೇಳಿದ್ದೆ ನಮ್ಮ ಅವಾಗ ನಾನು. ಆದರೂ ಒಂದು ಮಾತು, ಇಲ್ಲಪ್ಪ ನಿನ್ನ ಮನ್ಸಿಗೆ ಬಂದ್ರೆ ಹುಡುಗಿ ಮುಂದೆ, ಯಾಕಂತಂದ್ರೆ ಈಗಿನ ಕಾಲದವ್ರು ನೀವು ನಮ್ಮ ಕಾಲದಂಗೆ ನಡೆಯಂಗಿಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋದ್ರಿ, ಹುಡುಗಿ ಪುಟನ್ನು ತೋರಿಸ್ತೀರಿ. ನನಗಂತರೂ ಏನು ಇದಿಲ್ಲ, ಬೇರೆ ಏನಿಲ್ಲ. ನಿಮ್ಗೆ ಹೆಂಗೋ ನನಗೂ ಹಂಗೆ. ನಿಮ್ಗೆ ಇಷ್ಟ ಆದ್ರೆ ಮುಂದುವರಿನೋ, ಇಲ್ಲ ಅಂತಂದ್ರೆ ಇಲ್ಲ. ನಿಮ್ದು ಟೈಮಲ್ಲಿ ನಿಂತ್ಕೊಂಡಂತ ಅಲ್ಲಪ್ಪ ತಮ್ಮನಿ. ಹಿಂಗಂದ್ರೆ ಹೆಂಗೆ? ಹೌದಿಲ್ಲ ನೋಡು, ನಿನ್ನ ಮನಸ್ಸಿಗೆ ಐತಪ್ಪ ಅಂತ ಹೇಳಿ ಬಿಡೇ ಬಿಟ್ಟು ಒಂದು ಮಾತು ಹೇಳ್ಬಿಡ. ಐತಪ್ಪ ಅಂತಂದ್ರೆ ನಾವು ಮುಂದೆ ಫೋನ್ ಹಚ್ಚಿ, ಇಲ್ರಿ ನಮ್ಮ ಹುಡುಗಿ ಮನಸ್ಸಿಗೆ ಬಂದಾಗ ಮುಂದಿನ ಮಾತುಕತೆ ನಾವು ಪ್ರಾರಂಭ ಮಾಡೋಣ ಅಂತ ಹೇಳೋಣಂತ. ಯಾಕಂತಂದ್ರೆ ಈಗ ಅದಕ್ಕೆ ಬಿತ್ತಪ್ಪ, ಅದಕ್ಕೆ ಬಿದ್ದಾಗಂದ್ರೂ ಏನು ಮಾಡಂಗಿಲ್ಲ. ಈಗ ಮುಂದಿನ ತಿಂಗಳು ನಾವು ಮಾಡಕ್ಕೆ ಏನ್ರ ಹಣ್ಣು ಹಾಕೋದು ಅಂತ ಇಂಥವು ಮಾಡಕ್ಕೆ ಬರ್ತೈತಿ. ಇಲ್ಲ ನಿನ್ನ ಅಭಿಪ್ರಾಯ ಮೇಲೆ ನಿಂತೈತಿ. ನಿನ್ನ ಮನಸ್ಸಿಗೆ ಹೆಂಗೈತೆ ಹೇಳ್ಬಿಡು. ಹೌದಪ್ಪ ತಮ್ಮನಿ, ಹೌದು. ನೋಡು, ನನಗೆ ನಿನ್ನ ಮನಸ್ಸಿಗೆ ಬರೋದು ಮುಖ್ಯ. ನಿನ್ನ ಮನಸ್ಸಿಗೆ ಬಂತಂದ್ರೆ ಹ್ಞೂ ಅನ್ನೋಣ, ಇಲ್ಲ ಅಂತ ಬೇರೆ ನೋಡೋಣ ಅಂತ. ನೋಡುವ, ನನಗಂತರೂ ಇಂಥದ್ದು ಹುಡುಗಿ ಬೇಕು, ಹಿಂಗೆ ಬೇಕು ಅಂತ ನನ್ನ ಮನಸ್ಸಿನಾಗ ಮೊದಲಿಂತ್ರನೂ ಏನೂ ಇರಲಿಲ್ಲ, ಈಗೂ ಏನೂ ಇಲ್ಲ. ನೀವು ಎಂಥ ಹುಡುಗಿ ತೋರಿಸಿ ತಾಳಿ ಕಟ್ಟು ಅಂತೀರಿ, ಅದನ್ನು ತಾಳಿ ಕಟ್ಬೇಕಂತ ನನಗೆ ಆಸೆ ಇತ್ತು. ನೋಡುವ, ನಾನು ಹೊಲ ಮಾಡೋ, ನನ್ನ ವೃತ್ತಿ ಒಪ್ಪಿ ನನ್ನ ಜೊತೆ ಜೀವನ ಪೂರ್ತಿ ಚಂದಗೆ ಬಾಳೆ ಮಾಡೋ ಹುಡುಗಿ ಸಿಕ್ಕರೆ ಸಾಕು ನನಗೆ, ಅಷ್ಟೆ. ಅದಕ್ಕೆ ರೆಡಿ ಇದ್ರೆ ನನಗೇನು ಅಭ್ಯಂತರ ಇಲ್ಲ. ನನಗೆ ಈ ಮದ್ವೆಗೆ ಒಪ್ಪಿಗೆನ ಐತಿ. ಮಾಮ ಹಿಂಗೆ ಹೇಳ್ತೀನಿ ತಪ್ಪಿಕೋಬೇಡ. ಅಲ್ಲ ಹಿಂಗೆ ನೋಡಿ ಬಂದ ಹುಡುಗಿನ ಒಪ್ಕೊಳ್ಳೋದ್ರೊಳಗೆ ಏನೈತಿ? ಒಂದ್ಸಲ ನೀವು ಮಾತಾಡಬೇಕು. ಹುಡುಗಿ ನಿನಗೆ ಅಡ್ಜಸ್ಟ್ ಆಕಾಳ, ಜೀವನ ಪೂರ್ತಿ ನಿನ್ನ ಜೊತೆ ಜೀವನ ಮಾಡೋಕೆ ರೆಡಿ ಇದ್ದಾಳ, ನೀ ಎಲ್ಲ ಕೇಳ್ಕೊಬೇಕಲ್ಲ ಮಾಮ. ಹಂಗೆ ಹ್ಞೂ ಅಂದ್ರೆ ಅಮ್ಮೋ ಅಲ್ಲೇ ದೊಡ್ಡವ್ರು ಮಾತಾಡ್ಬೇಕಾದ್ರೆ ನಿಂದು ಏನು ನಡಕ? ಸಣ್ಣ ಹುಡುಗಿ ಇದ್ದಂಗೆ ಇರ್ಬೇಕು. ಹೋಗಿ ನಿನ್ನ ಕೆಲಸ ಏನಾರ ಇದ್ದರೆ ನೋಡೋಗು, ಜಳಕ ಬಳಕ ಮಾಡಿ ರೆಡಿ ಆಗೋ, ಹೋಗೇ ದೊಡ್ಡೋಗೋ ಮನೆಗೆ ನಾಷ್ಟ ಮಾಡ್ಕೋಬೋದು. ಅಲ್ಲ ತಮ್ಮನಿ ಮಾವನ ಮದ್ವೆಯಾಗ ಮಾತುಕತೆ ಮಾಡೋಷ್ಟು ದೊಡ್ಡಕ್ಕೆ ಬಿಟ್ಟೀನ ಪೂಜವ. ಯಾಕೋ ಆ ಹುಡುಗಿ ಹಂಗಂತಿ? ಆ ಹುಡುಗಿ ಹೇಳೋದೇನ್ರ ತಪ್ಪೈತನ? ಆಕೆ ಏನು ಸಣ್ಣಕ್ಕೆಲ್ಲ ಕಾಲೇಜ್ ಮೆಟ್ಲ ಹತ್ತ ಅಂತಂದ್ರೆ ತಿಳುವಳಿಕೆ ಬಂದಿರ್ತೈತೆ ಆಕೆಗೆ. ನೋಡ್ತಮ್ಮನಿ,
ಪೂರ್ತಿ ನಿರ್ಧಾರ ನಿನ್ನ ಮೇಲೆ ಬಿಟ್ಟೇವಪ್ಪ. ಹುಡುಗಿ ಮಣಿತನ ಬಗ್ಗೆ ನಾ ಗ್ಯಾರಂಟಿ ಕೊಡ್ತೇನೆ. ಯಾಕಂತಂದ್ರೆ ನಾನು ಕಳ್ಳು ಬಳ್ಳೆ ಅಂತದ ಸದ್ಯಕ್ಕೆ ಹುಡುಗಿ ಇದ್ದು ಗೊತ್ತಿಲ್ಲ ಅಂತಂದ್ರು ಅವ್ರ ಅಪ್ಪ ಅವ್ರ ದೊಡ್ಡವ ಎಲ್ಲರೂ ನನಗೆ ಪರಿಚಯ ಅದಾರ. ಹುಡುಗಿ ಬಗ್ಗೆ ನಾನು ಒಂದು ರೀತಿ ವಿಚಾರಿಸ್ಕೋತೀನಿ. ಬೇಕಾದ್ರೆ ಒಂದು ಮಾತು ಆಕಿನೂ ಕೇಳೋಣ, ಹೆಂಗವಾ ಹಿಂಗೆ ಮನಸ್ಸಿಗೆ ಐತೆ ಅಂತೇಳಿ. ಆಕಿಗೆ ಮನಸ್ಸಿಗೆ ಇದ್ರೆ ಮುಂದುವರಿನ. ನಿನ್ನ ಮನಸ್ಸಿನಾಗ ಏನೈತಿ? ದೊಡ್ಡವ ಆಯ್ತು, ಆ ಹುಡುಗಿಗೂ ಮನ್ಸಿಗಿದ್ರ ನನಗೇನು ಪ್ರಾಬ್ಲಮ್ ಇಲ್ಲ, ನಾ ರೆಡಿನ. ಹಬ್ಬ ನೋಡಿದ್ದ ಒಂದು ಹುಡುಗಿ ಪಿಕ್ಸ್ ಆದ್ರೆ ಸಾಕು ಶಾಂತಕ. ಗೊತ್ತೈತಲ್ಲ ಈಗಂತರೂ ಹೆಣ್ಣು ಅಂದ್ರೆ ಸಿಗೋದೇನೆ ಇಲ್ಲವ, ಅದು ಹೊಲ ಮಾಡಾರ್ಕೊಂತ ಮೊದಲು ಸಿಗೋದಿಲ್ಲ. ಅದಕ್ಕೆ ನನ್ನ ಮಗಗೆ ಮನ್ಸಿಗೆ ಬಂದಂತ ಅವರಿಗೂ ಮನ್ಸಿಗೆ ಬಂದ್ರೆ ಮುಂದುವರ್ಯಾಕೆ ಬರ್ತದ. ಹೌದಾ? ಸರಿ. ಅಮ್ಮ ಅಮ್ಮ ಈಕ್ಯಾಕೊಮ್ಮೆ ಹೋದ್ಲು? ಅಮ್ಮ ಏನೋ ಕೆಲಸ ನೆನಪಾಗಿರ್ಬೇಕು. ನೀನು ಜಳಕ ಮಾಡಂದಿಲ್ಲ ಆಕಿಗೆ, ಅದಕ್ಕೆ ಹೋಗಿದ್ದ. ಪೂಜಾ ಹೋಗುವ, ಬರ್ತೀರಾ? ನಮ್ಮ ಮನೆಗೆ ರೆಡಿಯಾಗಿ ಬರೋರಂಗ ಜಳಕ ಪಳಕ ಮಾಡೋದಿದ್ರೆ ಹೋದಡ ಜಳಕ ಮಾಡಿ ನಾನು ಅಮ್ಮನ ಕರ್ಕೊಂಡ್ ಬರ್ತೀನಿ. ಇವರು ಬರತ್ತಾರಂತ, ಅದನ್ನ ಹೇಳಕ್ ಬನ್ನಿ. ಫೋನ್ ಹಚ್ಚಿದ್ರು ಇವರು ಸಂಜೆಗೆ ಬರ್ತಾರಂತೆ. ಸಿದ್ಧಾರ್ಥ ಬರತ್ತಾನ? ಹ್ಞೂ, ಇವ್ರು ಶನಿವಾರ ಅಲ್ಲ, ಕೆಲಸ ಮುಗಿಸ್ಕೊಡಿ ಇಲ್ಲೇ ಬರ್ತಾರಂತ. ಹೌದನವ? ಆಯ್ತು. ನಿಮ್ಮ ಅಪ್ಪ ಮಾವಿನಕಾಯಿ ಅಡು ಹಾಕಿದ್ದ, ತೆಗೆದು ನೋಡ್ತೇನೆ. ಒಂದೆರಡು ಹಣ್ಣು ಹಾಕಿದ್ರೆ ಹಿಂಡಿ ಶಿಖರ್ನಿ ಹುಡುಗಿ ಮಾಡಿರ್ತೀನಿ. ಗಂಡ ನಿನ್ನ ಗಂಡ ಶಿಖರ್ನಿ ಅಂತಂದ್ರೆ ಭಾಳ ಜೀವ ಇವ. ಹಳೆಯ ಬರ್ತಾನ ಸಡಗರಾಗದಿ. ಸರಿ, ನೀ ಮಾಡ್ಕೊಂಗಿರ್, ನಾನು ಬರ್ತೇನೆ. ಬರೀ ಹಂಗಾರೆ. ಆ ತಗೋಬೇ, ನಾನು ಹೊಲಕ್ಕೆ ಹೋಗಿ ಬರ್ತೇನೆ. ನೀನು ಹೋಗಿಲ್ಲ ಹೊಲಕ್ಕೆ, ನೀರು ಹಾಸ್ಬೇಕು, ಕರೆಂಟ್ ಬಂದಾಗ ಹೋಗಿ ಬರ್ತೇನೆ. ಆತಪ್ಪ. ಆತಂದ್ರೆ ಮಧ್ಯಾಹ್ನ ಒಂದು ಹೆಜ್ಜಿನ ಬಂದು ನಿನ್ನ ಮನೆಗೆ ಉಂಡು ಹೋಗ್ಬಿಡಪ್ಪ. ಯಾಕಂತಂದ್ರೆ ಈಕಿ ಗಂಡ ಬರ್ತಾನಂತ, ಹೋಳಿಗೆ ಅದು ಮಾಡ್ಬೇಕು, ಬ್ಯಾಳಿಗೆ ಅದು ಹಾಕ್ಬೇಕು ನಾನು. ಅದಕ್ಕೆ ನೀನು ಒಂದು ಹೆಜ್ಜೆ ಬಂದು ಉಂಡು ಹೋಗ್ಬಿಡ. ಆ ತಗೋಬೇ. ಶಾಂತಕ, ನಿಜವಾಗ್ಲೂ ನಿನಗೆ ಎಷ್ಟು ಇದನ್ನ ಹೇಳಿದ್ರು ನಾನು ಕಮ್ಮಿನ. ನಿಂದ್ರು ಭಾಳ ಐತೆ ನನ್ನ ಮಗಗೆ ಹುಡುಗಿ ಹುಡುಕಿತಿ ಎಲ್ಲ ಆತ. ಒಂದು ಮಾತು ನೀನ ಫೋನ್ ಹಚ್ಚಿ ಮಾತಾಡ ಆತ. ಅವ್ರಿಗೆ ಮನಸ್ಸಿಗೆ ಬಂದೈತಿ. ನಿಮ್ಮ ಮನಸ್ಸು ಹೆಂಗೈತೆ ಅಂತ ಕೇಳ್ರಿ, ನಿಮ್ಮ ಮನಸ್ಸಿಗೂ ಬಂದ್ರೆ ಮುಂದಿನ ಮಾತುಕತೆ ಆಡೋದಂತ. ಆತ್ಲಿಗಿರ್ತಿ ನೀ ಹೇಳ್ದಂಗೆ ಆಗಲಿ. ಆಯ್ತು ತಗೋ, ನಾನು ಇನ್ನು ಅದಕ್ಕೆ ಎಮ್ಗಳಿಗೆ ಮೇವು ಹಾಕಿಲ್ಲ ಇವ. ಬೆಳಗ್ಗೆ ಹಾಲು ಹಿಡಿದು ಇಷ್ಟ ಏನು ಮಾಡೇ ಇಲ್ಲ. ನನ್ನ ಸೊಸಿನ ದೋಸೆ ಗಿಸಿ ಮಾಡ್ತಾ ನನ್ನ ಮೊಮ್ಮಗ ಶಾಲೆಗೆ ಹೋಗೋದಲ್ಲ ಕಾಲೇಜ್ ಕದ, ಅದು ಕಟ್ಕೊಂತ ಹೋತ. ಅದಕ್ಕೆ ಬರ್ರಂಗ ನಾನು ಹೋಗಿರ್ತೇನೆ ಮನೆಗೆ. ಆತ ಶಾಂತ ಕಳಿಸ್ಕೊಡ್ತೀನಿ. ಅಲ್ಲ, ಈ ತಮ್ಮನಿ ಮಾತ್ರ ಬುದ್ಧೈತು ಅನಿಲ್ ಹತ್ತೈತು ಅಂತ ಹುಡುಗಿ ನೋಡಿದ ತಕ್ಷಣ ಒಪ್ಕೊಂಡೆ ಬಿಡದ. ಇಲ್ಲೊಬ್ಬಕ್ಕೆ ಅವನಿಗೋಸ್ಕರ ಆದಾಳು ಕಾತದಾಳು. ಆಕಿ ಮನಸ್ಸಿನಾಗೂ ಪ್ರೀತಿ ಐತಿ ಬಂದರೆ ಇವ ಹಳ್ಳಿ ಗಮಾರ. ಅವಂಗ ನಾ ಸುತ್ತಿ ಬಳಸಿ ಹೇಳಿದ್ರ ಅರ್ಥ ಮಾಡ್ಕೊಳ್ಳೋ ಮನುಷ್ಯನ ಅಲ್ಲವ. ಏನಿದ್ರು ಡೈರೆಕ್ಟಾಗಿ ಹೇಳ್ಬೇಕು, ಏನಾದರೂ ಆಗಲಿ. ಈಗ ನಾ ಸುಮ್ಮನಿದ್ಬಿಟ್ರೆ ಚಿನ್ನ ಪೂರ್ತಿ ನಾ ತಮ್ಮನಿ ಮೌನ್ ಮರ್ತಾ ಇರ್ಬೇಕಾಗ್ತದೆ. ಬೇಡ, ಇನ್ನಂದ್ರೂ ಸುಮ್ಮನಿರಕ್ಕೆ ಸಾಧ್ಯನೇ ಇಲ್ಲ. ಏನಿತ್ತು ಇವತ್ತೇ ಹೇಳ್ಬಿಡ್ತೇನೆ. ಹೆಂಗಿದ್ರೆ ತಮ್ಮನಿ ಮಾವು ಹೊಲಕ್ಕೆ ಹೋಗ್ಯಾನ. ನೀನು ಸೌಪರ್ಣಿಕನೂ ಹೇಳಲ್ಲ. ನೀ ಏನಿತ್ತು ಡೈರೆಕ್ಟಾಗಿ ನಿಮ್ಮ ಮಾವನ ಜೊತೆ ಮಾತಾಡ್ಬೇಡ ಅಂತೇಳಿ ಒಂದ್ಸಲ ಮಾತಾಡ್ಬಿಡ್ತೀನಿ ಧೈರ್ಯ ಮಾಡ್ಕೊಂಡು. ಹೆಂಗಿದ್ರು ಇವತ್ತು ಅಜ್ಜಿ ಊಟಕ್ಕೆ ಮನೆಗೆ ಬಂದಾಳು. ನಾನಾ ಊಟ ತೊಗೊಂಡು ಹೊಲಕ್ಕೆ ಹೋದ್ರೆ ಹಂಗೆ ಮಾಡ್ತೀನಿ. ಯಾವುದಾದ್ರೂ ಒಂದು ಒಳ್ಳೆ ಡ್ರೆಸ್ ಹಾಕ್ಕೋಬೇಕಲ್ಲ. ಯಾವ ಥರ ಹಾಕ್ಕೊಳ್ಳಿ? ಇದು 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 ವಾವ್, ಚಾಕ್ಲೇಟ್ ಕಲರ್ ಡ್ರೆಸ್. ಇದೆಷ್ಟು ಚಂದ ಕಾಣ್ತೈತಲ್ಲ ನನಗೆ. ಇದನ್ನ ಹಾಕ್ತೇನೆ. ವಾ, ಇಷ್ಟು ಚಂದ ಕಾಣತೈತಿ ಈ ಡ್ರೆಸ್ ನಂಗೆ. ಈ ಡ್ರೆಸ್ ಒಳಗೆ ಹೋಗಿ ತಮ್ಮನಿ ಮಾವಗ ನನ್ನ ಮನಸ್ಸೊಳಗಿರೋ ಪ್ರೀತಿನೆಲ್ಲ ಹೇಳ್ಕೊಂಡ್ರೆ ತಮ್ಮನಿ ಮಾವ ಒಪ್ಕೋತಾನಲ್ಲ. ಎಸ್ 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 ಎಸ್. ಭಗವಂತ, ನೀನ ಧೈರ್ಯ ಕೊಡಪ್ಪ. ನನ್ನ ಮನಸ್ಸೊಳಗಿರೋ ಪ್ರೀತಿನೆಲ್ಲ ನನ್ನ ತಮ್ಮನಿ ಮಾವಗೆ ಹೇಳಾಕತ್ತೀನಿ. ಅವ್ನು ನನ್ನ ಪ್ರೀತಿಗೆ ಹ್ಞೂ ಅನ್ಕೊಂಡು ನನ್ನ ಮದುವೆ ಹಾಕೊಂಡಾಗ್ಲಿಪ್ಪ. ದೇವರೇ ಭಗವಂತ, ಕಾಪಾಡಪ್ಪ ಕಾಪಾಡು. ಮಾಮ ಮಾಮ ಎಲ್ಲಿ ಹೋದ ಮಾಮ? ಅಮ್ಮು ಅಲ್ಲ ಹುಡುಗಿ, ಈ ಮಟ ಬಿಸಿಲಾಗ ಯಾಕೆ ಬರಕ್ಕೆ ಹೋಗಿದ್ದೀನಿ ನೀನು? ಅಲ್ಲ ಅಮ್ಮು, ನಿನಗೆ ಎಷ್ಟು ಸಲ ಹೇಳಿ ನಾನು ಹೊಲಕ್ಕೆ ಬರಬೇಡ. ಅದು ಇಂಥ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಬಿಸಿಲಾಗ ಹಿಂಗೆಲ್ಲ ಅಡ್ಡಾಡ್ಬಾರ್ದವ ನೀನು. ಅಮ್ಮು ಹೋಗಮ್ಮು, ಮನೆಗೆ ಹೋಗಮ್ಮು. ನೀ ಏನು ಕಾಡ್ತಿ ಮಾವ? ಹಾಂ,
ನಾನು ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕಿತ್ತು, ಅದಕ್ಕೆ ಬಂದೆ. ಏನದು ಇಂಪಾರ್ಟೆಂಟ್ ವಿಷಯ? ಅಲ್ಲಿ ಮನೆ ಒಳಗೆ ಹೇಳಕ್ಕೆ ಬರ್ತಿದ್ದಿಲ್ಲನ, ಇಲ್ಲಿ ತನಕ ನಾನು ಹುಡ್ಕೊಂಡು ಬರ್ಬೇಕಿತ್ತನ. ಅಂಥದ್ದು ಏನು ತಮ್ಮ? ಮಾಮ, ಅದು ನೀನು ನಿನ್ನೆ ಹೆಣ್ಣು ನೋಡೋಕೆ ಹೋಗಿದ್ದಲ್ಲ, ನಿಜವಾಗ್ಲೂ ನಿಜವಾಗ್ಲೂ ಆ ಹುಡುಗಿ ನಿಂಗೆ ಇಷ್ಟ ಆದ್ಲಾ? ಆದ್ಲಾ ಅಂತ ಕೇಳ್ತಿಯಲ್ಲ, ನಿಜವಾಗ್ಲೂ ನನ್ನ ಮನಸ್ಸಿಗೆ ಹುಡುಗಿ ಅಷ್ಟೇನ ಇಷ್ಟ ಆಗಲಿಲ್ಲ. ಆದರೂ ನನಗೆ ಯಾರು ಹೆಣ್ಣು ಕೊಡ್ತಾರಮ್ಮ? ಈಗ ಹೊಲ ಮಾಡ್ತಾರೋ ಅಂತ ಕೇಳಿದ್ರೆ ನಾ ಹೆಣ್ಣು ಕೊಡಂಗಿಲ್ಲ ಅಂತದಾಗ ಅವ್ರ ಮನಸ್ಸಿಗೆ ಇದ್ದಂಗೆ ಅದೇನ. ಹೀಗಾಗಿ ನನಗೂ ಏನು ಅಡ್ಡಿಲ್ಲ, ನನಗೂ ಇಷ್ಟನೇ. ನೀನು ಮಾಮ ಅಲ್ಲ ಮಾಮ, ನೀನು ನೋಡಿದ್ರೆ ಎಷ್ಟು ಚಂದ, ಎಷ್ಟು ಹೈಟ್, ಎಷ್ಟು ಚಂದ, ಎಷ್ಟು ಬೆಳ್ಳಗದಿ. ಆ ಹುಡುಗಿ ಫೋಟೋದಾಗ ನೋಡಿ ನನ್ನ ಅಷ್ಟೇನು ಚಂದ ಕಾಣಲಿಲ್ಲಪ್ಪ. ಒಂಥರ ಕಣ್ಣು, ಒಂದು ಅಕ್ಕಿ ಜುಟ್ಟ, ನನಗೇನೂ ಲೈಕ್ ಆಗಲಿಲ್ಲಪ್ಪ. ಅಲ್ಲ, ಇನ್ನೊಂದಷ್ಟು ಹುಡುಗಿ ಚಂದನ ಹುಡುಗಿಯರು ಚಂದಾಗಿ ಡ್ರೆಸ್ ಮಾಡ್ಕೊಂಡು ಅಡ್ಡಾಡೋರು ನೋಡ್ಬೋದಿತ್ತಲ್ಲ ಮಾಮ, ನಿಂಗೆ ಅಕ್ಕಿನ ಬೇಕಾ? ಅಲ್ಲ, ನಿನಗೇನು ಪ್ರಾಬ್ಲಮ್? ನೋಡು ಅಮ್ಮ, ನನಗೆ ಸಿಕ್ಕಾಪಟ್ಟೆ ಕೆಲಸ ಇರ್ತೈತಿ. ದಿನ ಒಂದು ಹುಡುಗಿ ಬಿಟ್ಟು ನೋಡ್ಕೊಂಡು ಹೋಗುವಷ್ಟು ಟೈಮ್ ಹತ್ರ ಇರಂಗಿಲ್ಲ. ಅದು ಅಲ್ಲದೆ ಆ ಹುಡುಗಿಗೆ ಏನಾಗೈತಿ, ಚೆನ್ನಾಗಿ ಅಲ್ಲ. ಅಲ್ಲ ಅಮ್ಮ, ಚಂದ ಚಾಯ್ ತೊಗೊಂಡು ನಾನು ನಿಕ್ಕಕತ್ತೈತ ಅದನ್ನ ಆಕೆ ಚಂದಾಗಿ ಬಾಳೆ ಮಾಡ್ಕೊಂಡು ಹೋದ್ರೆ ಸಾಕಲ್ಲ. ಜಾಸ್ತಿ ಕಲ್ತು ಹುಡುಗಿ ಚಂದಾಗಿ ಬಾಳೆ ಮಾಡಂಗಿಲ್ಲ ಹಳ್ಳ್ಯಾಗ. ನಿಮಗೆ ಯಾರು ಹೇಳಿದ್ರು ಅಂತ? ಜಾಸ್ತಿ ಕಲ್ತವ್ರು ಯಾರು ಹಳ್ಳಿ ಒಳಗೆ ಬಾಳೆ ಮಾಡಿಲ್ಲನ? ಜಾಸ್ತಿ ಕಲ್ತವ್ರೆಲ್ಲ ಯಾರು ಹಳ್ಳಿಗೆ ಮದುವೆ ಅಕ್ಕರಿಗಮ್ಮ ನೋಡಿದ್ದೀನ? ಎಲ್ಲರೂ ಜಾಸ್ತಿ ಕಲ್ತವ್ರಿಗೆಲ್ಲ ನೌಕರಿನ ಗಾರ ಗಂಡ ಬೇಕು, ಗೌರ್ಮೆಂಟ್ ಜಾಬ ಇರಬೇಕು ಅಂತ ನೋಡ್ತೈತ. ಈಗ ನೀನು ಎಷ್ಟು ನಿಮ್ಮಪ್ಪ ಎಷ್ಟು ಮಾಡಿಟ್ಟಾನ, ನೀ ಎಷ್ಟು ಕಲ್ತಿ, ನೀವು ಅಂಥವ್ರು ನೋಡ್ತಿರನ? ದೊಡ್ಡ ಶ್ರೀಮಂತನ, ಇಲ್ಲ ಅಮೇರಿಕಾದಾಗಿದ್ದವನು, ಫಾರಿನ್ದಾಗಿದ್ದವನು ನೋಡಿ ಮದುವೆ ಆಗ್ತೀನಿ, ಅದನ್ನ ಬಿಟ್ಟು ಹಳ್ಳಿ ಮದುವೆ ಆಗ್ತೀನಿ. ಯಾಕೆ ಆಗ್ಬಾರ್ದು?